ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂಬರುವ ವಿಡಿಯೋಗಳಿಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಓಕೆ, ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್. ಸೊ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಂತ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಹಕ್ಕ ಮತ್ತು ಬುಕ್ಕ. ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಇವರಿಗೆ ಕಾರ್ಯಕರ್ತರಾದವರು ಯಾರಂದರೆ ಅಥವಾ ಮಾರ್ಗದರ್ಶಕರು ಯಾರಂತ ಕೇಳ್ಬೋದು, ಅವರೇ ನಮ್ಮ ವಿದ್ಯಾರಣ್ಯ ಗುರುಗಳು. ಸೊ ಇವರ ಸಹಾಯದಿಂದ ಹಕ್ಕ ಮತ್ತು ಬುಕ್ಕರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಆರಂಭ ಮಾಡ್ತಾರೆ. ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಪ್ರಮುಖ ದೊರೆಗಳು ಕಂಡು ಬರ್ತಾರೆ. ಅದರಲ್ಲಿ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗೋದು ಯಾವಪ್ಪ ಅಂದ್ರೆ ಕೃಷ್ಣದೇವರಾಯ. ಯಾಕಪ್ಪ ಅಂದರೆ ಇವನು ಮಾಡಿರ್ತಕ್ಕಂಥ ಕೆಲಸಗಳು ಜನರಿಗೆ ಅತ್ಯಂತ ಮನಮುಟ್ಟುವಂಥವಿದ್ದು. ಆ ಕಾರಣಕ್ಕಾಗಿ ಇವನಿಗೆ ನಾವು ಅತ್ಯಂತ ಪ್ರಸಿದ್ಧ ದೊರೆ ಅಂತಲೂ ಕರಿಬೋದು. ಇವನ ಯುದ್ಧಗಳು ಕೂಡ ಹಾಗೆ ಇದ್ದು, ಅನೇಕರ ಜೊತೆ ಯುದ್ಧ ಮಾಡಿ ಎಲ್ಲರ ಜೊತೆ ಆಲ್ಮೋಸ್ಟ್ ಗೆದ್ದಿರ್ತಾನೆ. ಅದಕ್ಕೋಸ್ಕರ ಇವನೊಬ್ಬ ಪ್ರಸಿದ್ಧ ದೊರೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿಜಯನಗರ ಸಾಮ್ರಾಜ್ಯ ಆರಂಭಗೊಂಡದ್ದು ಈ ಸ್ಥಾಪಕರಾದ ಹಕ್ಕ ಬುಕ್ಕರಿಂದ ಮತ್ತು ಕೊನೆಯಾಗಿದ್ದು ಯಾರಿಂದಪ್ಪ ಅಂದರೆ 3ನೇ ಶ್ರೀರಂಗನಿಂದ ಇದು ಒಂದು ಕೊನೆಯಾಗುತ್ತೆ. ಇವನು ಕೊನೆಯ ದೊರೆ. ಓಕೆ, ಕೊನೆಯ ದೊರೆ. ಸೊ ಇದಾದ ನಂತರ ಇವರ ರಾಜಲಾಂಛನ ಕೂಡ ನಮಗೆ ಎಕ್ಸಾಮ್ ಇಂಪಾರ್ಟೆಂಟು. ಏನಪ್ಪ ಅಂದರೆ ಅದರ ಎಡಮುಖ ವರಹ. ಸೊ ಇವರೊಬ್ಬರದೇ ಅಲ್ಲ, ಈ ಇತಿಹಾಸದಲ್ಲಿ ಕಂಡುಬರುವ ಎಲ್ಲರ ರಾಜಲಾಂಛನಗಳು ನಮಗೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ, ರೈಟ್. ಈ ವಿಜಯನಗರ ಸಾಮ್ರಾಜ್ಯದ ಎಡಮುಖ ವರಹ ಆದರೆ ಬಾದಾಮಿ ಚಾಲುಕ್ಯರದು ಬಲಮುಖ ವರಹ. ಸೊ ನೆನಪಿಟ್ಟುಕೊರಿ, ಬಾದಾಮಿ ಚಾಲುಕ್ಯರದು ಬಲಮುಖ ವರಹ. ಸೊ ಎಲ್ಲರ ರಾಜಲಾಂಛನಗಳು ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟೇ. ಒಂದನ್ನು ಕೊಟ್ಟು ಅದರದ್ದೇ ಕೇಳ್ಬೋದು, ಲೈಕ್ ಬಲಮುಖ ವರಹ ಯಾರ ಲಾಂಛನ ಅಂತ ಕೇಳ್ಬೋದು, ಅಥವಾ ಹೊಂದಿಸಿ ಬರೆಯಿರಿ ಅಂತ 4 ರಾಜ್ಯಗಳನ್ನು ಕೊಟ್ಟು ಆ 4 ರಾಜ್ಯಗಳ ರಾಜಲಾಂಛನ ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಕೂಡ ನಮ್ಗೆ ಕೇಳ್ಬೋದು. ಅದಕ್ಕೋಸ್ಕರ ಅದನ್ನು ನೆನಪಿಟ್ಟುಕೊಳ್ಳಿ. ಓಕೆ, ವಿಜಯನಗರದ ರಾಜಧಾನಿ. ಸೊ ಪ್ರಮುಖವಾಗಿ 3 ರಾಜಧಾನಿಗಳು ಕಂಡುಬರ್ತವೆ ವಿಜಯನಗರದ. ಯಾವಪ್ಪ ಅಂದರೆ ಆನೆಗೊಂದಿ, ಹಂಪಿ ಮತ್ತು ಪೆನಗೊಂಡ. ಸೊ ಈ 3 ರಾಜಧಾನಿಗಳು ಕಂಡುಬರ್ತವೆ. ಕೆಲವೊಂದಿಷ್ಟು ರಾಜಮನೆತನಗಳು ಒಂದು ರಾಜಧಾನಿ ಹೊಂದಿರ್ತವೆ, ಕೆಲವೊಂದಿಷ್ಟು 2 ಹೊಂದಿರ್ತವೆ, ಕೆಲವೊಂದಿಷ್ಟು 3 ಹೊಂದಿರ್ತವೆ, ಡಿಪೆಂಡಿಂಗ್ ಆನ್ ದೆಮ್. ಸೊ ಅವ್ರಿಗೆ ಯಾವ ಥರ ಅನುಕೂಲ ಬರುತ್ತೋ ಆ ಥರ ತಮ್ಮ ರಾಜಧಾನಿಗಳ ವಿಸ್ತರಣೆಯನ್ನು ಮಾಡಿರ್ತಾರೆ. ಸೊ ಈ ನಮ್ಮ ವಿಜಯನಗರದವರು 3 ರಾಜಧಾನಿಗಳನ್ನು ಹೊಂದಿದರು. ಇನ್ನೇನು ಹೇಳ್ತೀನಿ ಯಾವಂತ, ಆನೆಗೊಂದಿ, ಹಂಪಿ ಮತ್ತು ಪೆನಗೊಂಡ ಅಂತೇಳಿ ಇವರು 3 ರಾಜಧಾನಿಗಳು. ಓಕೆ, ಈ ಆನೆಗೊಂದಿಗೆ ಈಗ ಏನಂತ ಕರೀತಾರಪ್ಪ ಅಂದರೆ ಕೊಪ್ಪಳ ಅಂತದ ಈಗ ಸದ್ಯದ ಹೆಸರು ಇದರದು, ಕೊಪ್ಪಳ. ಸೊ ಹಳೆಯ ಹೆಸರು ಇದು, ಆನೆಗೊಂದಿ ಅನ್ನೋದು ಸದ್ಯದ ಹೆಸರು, ಇದಕ್ಕೆ ಕೊಪ್ಪಳ ಅಂತದ. ಹಂಪಿ ಅಂದರೆ ಗೊತ್ತು, ಬಳ್ಳಾರಿಗೆ ಸಂಬಂಧಪಟ್ಟಿದೆ. ಆಲ್ರೆಡಿ ಇದು ಬಳ್ಳಾರಿ ಜಿಲ್ಲೆಗೆ ಹೊಂದಾಣಿಕೆ ಆಗಿದೆ. ಓಕೆ, ಪೆನಗೊಂಡ ಅನ್ನೋದು ಇದು ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿಲ್ಲ, ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತದೆ. ಓಕೆ, ಪೆನಗೊಂಡ. ಸೊ ಈ ರೀತಿಯಾಗಿ ತದನಂತರ ಈ ವಿಜಯನಗರ ಸಾಮ್ರಾಜ್ಯವನ್ನು 4 ಮನೆತನಗಳು ಪ್ರಮುಖವಾಗಿ ಆಳ್ವಿಕೆ ಮಾಡ್ತಾವೆ. 4 ಮನೆತನ. ಸೊ ಅವು ಯಾವಪ್ಪ ಅಂದರೆ ಸಂಗಮ, ಸಾಳವ, ತುಳುವ, ಅರುವಿಡ ಅಂತೇಳಿ. ಸೊ ನೆಕ್ಸ್ಟ್ ಅದರ ಬಗ್ಗೆ ನಾವೀಗ ಅಧ್ಯಯನ ಮಾಡೋಣ. ಯಾವೆಲ್ಲ ಮನೆತನಗಳು ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿ ತನಕ ಆಳ್ವಿಕೆನ ನಡೆಸಿದವು ಅಂತೇಳಿ. ಓಕೆ, 4 ಸಂತತಿಗಳು. ಹೆಡ್ಡಿಂಗ್ ಕಾಣ್ತಿದ್ದೆಲ್ಲ ನಿಮಗೆ, 4 ಸಂತತಿಗಳು ಯಾವಪ್ಪ ಅಂದರೆ ಸಂಗಮ ಸಂತತಿ, ಸಾಳುವ ಸಂತತಿ, ತುಳುವ ಮತ್ತು ಅರವಿಡು. ಈ ಸಾಳುವ ಸಂತತಿಯನ್ನು ಸಾಳುವ ಅಂತಲೂ ಕರಿಬೋದು ಅಥವಾ ಸಾಳುವ ಅಂತಲೂ ಕರಿಬೋದು. ಅವತ್ತು ಕೆಳಗಡೆ ಅಥವಾ ಮುಂದೆ 2 ಕೊಟ್ಟರು ಒಂದೇ. ಓಕೆ, ಇವರ ಕಾಲಾವಧಿ ಹೇಗಿತ್ತಪ್ಪ ಅಂದರೆ ಸಂಗಮ ಸಂತತಿದು 1336ರಿಂದ 1485, ಸಾಳುವ 1485ರಿಂದ 1505, ತುಳುವ 1505ರಿಂದ 1570 ಮತ್ತು ಕೊನೆಗೆ ಬರ್ತಕ್ಕಂಥ ಈ ಅರವಿಡು ಸಂತತಿ 1570ರಿಂದ ಆರಂಭಗೊಂಡು ಓಕೆ 1646 ತನಕ ಆಗುತ್ತೆ. ಈ ಅರವಿಡು ಸಂತತಿಯ ಕೊನೆಯ ದೊರೆನೇ 3ನೇ ಶ್ರೀರಂಗ. ಸೊ ಅವನಿಗೆ ಈ ಒಂದು ಮನೆತನ ಎಂಡ್ ಆಗ್ತದೆ. ಸೊ ಲಾಸ್ಟ್ ಸ್ಲೈಡಲ್ಲಿ ನೋಡಿದರೆ ನಾವು ಕೊನೆಯ ದೊರೆ 3ನೇ ಶ್ರೀರಂಗ ಅಂತ. ಅವನ ಯಾವ ಸಂತತಿಗೆ ಬಿಲಾಂಗಿಂಗ್ ಆಗಿರ್ತಾನೆ ಅಂದರೆ ಅರವಿಡು ಸಂತತಿಗೆ ಬಿಲಾಂಗಿಂಗ್ ಆಗಿರ್ತಾನೆ. ಈ 1336ರಲ್ಲಿ ಹಕ್ಕ ಮತ್ತು ಬುಕ್ಕರಿಂದ ಆರಂಭಗೊಂಡು 1646ರವರೆಗೆ 3ನೇ ಶ್ರೀರಂಗ ತನಕ ಈ ಸಂತತಿಗಳು ನಡೆದುಕೊಂಡು ಹೋಗ್ತವೆ. ಸೊ ಈ 1 by 1 ಅಧ್ಯಯನ ಮಾಡೋಣ. ಸಂಗಮ ಸಂತತಿ ಮತ್ತು ಸಾಳುವ, ತುಳುವ ಇವರೆಲ್ಲರನ್ನೂ ಸಪ್ರೇಟಾಗಿ ಅಧ್ಯಯನ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ಸಂಗಮ ಸಂತತಿ. ಓಕೆ, ಸಂಗಮ ಸಂತತಿ. ಸೊ ಇಲ್ಲಿಂದ ಎಲ್ಲಿವರೆಗೆ ಐತಪ್ಪ ಅಂದರೆ 1336ರಿಂದ 1485. ನಿಮ್ಗೆ ಆಲ್ರೆಡಿ ಇದು ಗೊತ್ತಾಗಿದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇವ್ರ ಕಾಲದಲ್ಲಿ ವಿಜಯನಗರವನ್ನು ಅತಿ ಹೆಚ್ಚು ಅವಧಿಗೆ ಆಳಿದ ಸಂತತಿ ಇದು. ಸೊ ಟೋಟಲ್ 4 ಸಂತತಿ ಆಳ್ತಾವ, ಅದರೊಳಗೆ ಅತಿ ಹೆಚ್ಚು ಆಳಿದ ಸಂತತಿ ಯಾವುದಪ್ಪ ಅಂತ ಕೇಳಿದರೆ ಈ ವಿಜಯನಗರ ಸಂತತಿ. ಓಕೆ, ನೀವು ನೋಡ್ಬೋದು ಇಲ್ಲಿ 1336ರಿಂದ 1485 ಅಂದರೆ ಎಷ್ಟು ತನಕ ಆಗಿರ್ಬೋದು ಅಂತೇಳಿ, ರೈಟ್. ಸೊ ನೆಕ್ಸ್ಟ್ ಇದರ ಸ್ಥಾಪಕ ಆಲ್ರೆಡಿ ಗೊತ್ತಾಗಿದೆ ನಮಗೆ, ಹಕ್ಕರಾಯ ಅಥವಾ ಬುಕ್ಕರಾಯ. ಓಕೆ, ಹಕ್ಕರಾಯನನ್ನು ನೀವು 1ನೇ ಹರಿಹರ ಅಂತ ಕೂಡ ಕರಿಬೋದು. ಓಕೆ,
ಈತನ ಮಾಡಿರ್ತಕ್ಕಂಥ ಸಾಧನೆ ಅಂದರೆ ಏನಪ್ಪ ಅಂದ್ರೆ ಈತ ಹೊಯ್ಸಳರ ಸಾಮ್ರಾಜ್ಯದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ಸ್ವತಂತ್ರತೆಯನ್ನು ಘೋಷಿಸಿದನು. ಓಕೆ, ಹೊಯ್ಸಳರ ಕೆಲವೊಂದಿಷ್ಟು ಪ್ರದೇಶಗಳನ್ನು ತೆಗೆದುಕೊಂಡು ತನ್ನ ಸ್ವತಂತ್ರತೆಯನ್ನು ಘೋಷಿಸ್ತಾನೆ. ಅಂದರೆ ನಾವು ಸಂಗಮ ಸಂತತಿಯವರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನಮ್ಮದೇ ಆದ ರಾಜ್ಯವನ್ನು ನಾವು ರಾಜ್ಯಭಾರ ಮಾಡ್ತೀವಿ ಅಂತೇಳಿ ಘೋಷಿಸ್ಕೊತಾನೆ. ಈತನಿಗಿರ್ತಕ್ಕಂಥ ಬಿರುದು ಇಂಪಾರ್ಟೆಂಟ್, ಎಕ್ಸಾಮ್ಗೆ ಕೇಳ್ಬೋದು. ಈ 1ನೇ ಹರಿಹರ ಅಥವಾ ಹಕ್ಕರಾಯನ ಬಿರುದು ಏನಂತ ನಮ್ಮ ಉತ್ತರ ಆಗಿರಬೇಕು ಪಶ್ಚಿಮಾದೀಶ್ವರ. 1ನೇ ಹಕ್ಕರಾಯ ಅಥವಾ 1ನೇ ಹರಿಹರನ ಬಿರುದು 1ನೇ ಪಶ್ಚಿಮಾದೀಶ್ವರ. ನೆನಪಿಟ್ಕೊಳ್ಳಿ ಇದನ್ನು, ವೆರಿ ವೆರಿ ಇಂಪಾರ್ಟೆಂಟ್, ಕೇಳೋ ಚಾನ್ಸಸ್ ಇರ್ತದೆ. ಓಕೆ, ಸೊ ಈತನ ನಂತರ ಬುಕ್ಕರಾಯ ಬರ್ತಾನೆ. ಹಕ್ಕನ ನಂತರ ಬುಕ್ಕರಾಯ ಬರ್ತಾನೆ. ಓಕೆ, ಬುಕ್ಕರಾಯ. ಸೊ ಇದನ್ನು ಕಾಲದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬ್ರಾಹ್ಮಣರು ಯಾರಪ್ಪ ಅಂತ ಕೇಳೋದು ಎಕ್ಸಾಮಲ್ಲಿ ಸಾಯನಾಚಾರ್ಯ ಮತ್ತು ಮಾಧವಾಚಾರ್ಯ ಅಂತ ಬರ್ತಾರೆ. ಸಾಯನಾಚಾರ್ಯ ಮತ್ತು ಮಾಧವಾಚಾರ್ಯ. ಸೊ ಇದನ್ನು ಬಿಟ್ಟರೆ ಮತ್ತೇನು ಇಂಪಾರ್ಟೆಂಟ್ ಇಲ್ಲ ಈ ಬುಕ್ಕರಾಯನ ಕಾಲದಲ್ಲಿ ಆಗಿರ್ತಕ್ಕಂಥ ಘಟನೆಗಳು. ಮತ್ತೊಂದು ಏನಪ್ಪ ಅಂದರೆ ಇವನು ನದಿ ವ್ಯವಸ್ಥೆಯನ್ನು ಉತ್ತಮವಾಗಿ ಇಟ್ಟಿರ್ತಾನೆ. ಇವನ ಕಾಲದಲ್ಲಿ ನದಿ ವ್ಯವಸ್ಥೆ ಅಂದರೆ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾನೆ. ಕಾಲುವೆ ನಿರ್ಮಾಣ ಮಾಡಿ ಜನರಿಗೆ ನೀರಿನ ಅನುಕೂಲತೆ ಮಾಡ್ತಾನೆ. ಈ ಮಾಹಿತಿ ನಮಗೆ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ಬೋದು, ಪಾಂಡವಪುರ ಶಾಸನದಲ್ಲಿ ಕಂಡು ಬರ್ತದೆ. ಪಾಂಡವಪುರ ಶಾಸನ. ಸೊ ಈ ಶಾಸನಗಳಿಗೆ ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂತ, ಬುಕ್ಕರಾಯ ನದಿ ವ್ಯವಸ್ಥೆ ಬಗ್ಗೆ ಉತ್ತಮವಾದ ಗಮನ ಕೊಡ್ತಾನೆ. ಇದರಿಂದಾಗಿ ಜನರಿಗೆ ನೀರಿನ ಅನುಕೂಲತೆಗಳು ಹೆಚ್ಚಾಗಿ ಸಿಗ್ತದೆ. ಓಕೆ, ಈ ಕಾಲುವೆಗಳ ಮುಖಾಂತರ ಜನರು ತಮ್ಮ ಜೀವನದ ಕೆಲವೊಂದಿಷ್ಟು ದೈನಂದಿನ ಚಟುವಟಿಕೆಗಳಾಗಲಿ ಹೊಲಕ್ಕಾಗಿ ಬಳಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಓಕೆ, ಬುಕ್ಕರಾಯನ ನಂತರ ಬರೋನು 2ನೇ ಹರಿಹರ. ಮೊದಲನೇದವನು 1ನೇ ಹರಿಹರ ಅಥವಾ ಬುಕ್ಕರಾಯ ಅಂತ ಹಕ್ಕರಾಯ ಅಂತ ಕರೀತದಲ್ಲ, ಆತನ ನಂತರನೇ 2ನೇ ಹರಿಹರ ಅಂತ ಬರ್ತಾನೆ. ಇವನ ಕಾಲಾವಧಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ 1377ರಿಂದ 1404 ತನಕ ಆಗ್ತದೆ. ಸೊ ಈತನ ಬಿರುದು ಎಕ್ಸಾಮ್ ಕೇಳಬಹುದು, ವೈದಿಕ ಮಾರ್ಗ ಪ್ರತಿಷ್ಠಾಪಕ. ಓಕೆ, ವೈದಿಕ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಹೊಂದಿರುವ ದೊರೆ ಯಾರು ವಿಜಯನಗರ ಸಾಮ್ರಾಜ್ಯದಲ್ಲಿ? ನಮ್ಮ ಉತ್ತರ ಆಗಿರಬೇಕು 2ನೇ ಹರಿಹರ. ಜೊತೆಗೆ ಇವನಿಗೆ ಕನ್ನಡದ ಮೇಲೆ ಅಪಾರವಾದ ಪ್ರೀತಿ ಇರ್ತದೆ. ಸೊ ಸೆಕೆಂಡ್ ಲೈನ್ ಅದನ್ನೇ ನೋಡ್ತಿರಲ್ಲ ನೀವು. ಈತನಿಗೆ ಕನ್ನಡದ ಮೇಲೆ ವಿಶೇಷವಾದ ಆಸಕ್ತಿ ಇತ್ತು, ಅದಕ್ಕಾಗಿ ಇವನಿಗೆ ವಿದ್ಯಾವಿಲಾಸ ಎಂದು ಕೂಡ ಕರಿತಾಯಿದ್ರು. ಓಕೆ, ಕನ್ನಡದ ಮೇಲಿನ ಪ್ರೀತಿಗೋಸ್ಕರ ಇವನಿಗೆ ವಿದ್ಯಾವಿಲಾಸ ಅಂತ ಕರಿತಿರ್ತಾರೆ. ಸೊ ಅಷ್ಟೊಂದು ಅಭಿಮಾನ ಅಥವಾ ಪ್ರೀತಿಯನ್ನು ಕನ್ನಡದ ಮೇಲೆ ಹೊಂದಿರ್ತಾನೆ. ಸೊ ಇದು ನಮಗೊಂದು ಉತ್ತಮ ವಿಚಾರ, ಕನ್ನಡಿಗರಾಗಿ ಒಂದು ಖುಷಿ ಪಡುವ ವಿಚಾರ ಅಂತಲೇ ಹೇಳ್ಬೋದು. ಸೊ 2ನೇ ಹರಿಹರಿಗೆ ವೈದಿಕ ಮಾರ್ಗ ಪ್ರತಿಷ್ಠಾಪಕ ಅಂತ ಬಿರುದಿರ್ತದೆ, ಮತ್ತು ಇವನು ಕನ್ನಡದ ಮೇಲಿನ ಅಪಾರ ಪ್ರೀತಿಗೋಸ್ಕರ ವಿದ್ಯಾವಿಲಾಸ ಅಂತ ಕೂಡ ಕರಿತಿರ್ತಾರೆ. ಓಕೆ, 2ನೇ ಹರಿಹರ ನಂತರ ಬರೋ ಯಾರಪ್ಪ ಅಂದ್ರೆ 1ನೇ ದೇವರಾಯ. ಓಕೆ, ಈತನ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನೆ. ಆ ಕವಿ ಇಂಪಾರ್ಟೆಂಟ್ ಆಗ್ತಾನೆ, ಅವನ ಹೆಸರು ಶ್ರೀನಾಥ ಅಂತೇಳಿ. ಮತ್ತು ಇವನಿಗೊಂದು ಬಿರುದು ಕೂಡ ಇರ್ತದೆ, ಆ ಬಿರುದು ಕವಿ ಸಾರ್ವಭೌಮ. ರೈಟ್, ಇವಾಗ ನೀವು ಬುಕ್ಕರಾಯ ಹೆಂಗೆ ನದಿ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಹೆಲ್ಪ್ ಮಾಡಿದಲ್ಲ, ಅದೇ ಥರ ದೇವರಾಯ ಕೂಡ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತಾನೆ. ರೈಟ್, ಬುಕ್ಕರಾಯ ನೋಡಿದ್ವಲ್ಲ ನಾವು, ಕಾಲುವೆಗಳ ನಿರ್ಮಾಣ ಮಾಡಿರ್ತಾನಂತ ಲಾಸ್ಟ್ ಸ್ಲೈಡಲ್ಲಿ. ಅದೇ ಥರ 1ನೇ ದೇವರಾಯ ಕೂಡ ತುಂಗಭದ್ರಾ ನದಿ ಇದಕ್ಕೆ ಅಣೆಕಟ್ಟನ್ನು ಕಟ್ಟಿ ರೈತರಿಗೆ ನೀರಾವರಿ ಸೌಲಭ್ಯ ಮಾಡ್ತಾನೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಒಂದಂದರೆ, ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಒಬ್ಬಂದಂತಲ್ಲ, ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರವಾಸಿಗರು ಭಾಳ ಜನ ಭೇಟಿ ಕೊಡ್ತಾರೆ. ಸೊ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರ್ಯಾರ ಕಾಲದಲ್ಲಿ ಬಂದಿದ್ದಾರಂತ ಕಂಪಲ್ಸರಿ ಕೇಳ್ತಾರೆ. ಇದಂತ ರಿಪೀಟೆಡ್ ಕ್ವಶನ್ನು. ಇವಾಗ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ರಲ್ಲ, ಈ ಇಟಲಿ ಪ್ರವಾಸಿಗ 1ನೇ ದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ. ಅವನ ಹೆಸರೇನು? ನಿಕೋಲೋ ಕಾಂಟಿ. ಅದೇ ಥರ 2ನೇ ದೇವರಾಯ, ಕೃಷ್ಣದೇವರಾಯ, ಪ್ರತಿಯೊಬ್ಬರ ಆಸ್ಥಾನಕ್ಕೂ ಒಬ್ಬೊಬ್ಬರು ಪ್ರವಾಸಿಗರು ಬಂದು ಅದಾರ. ಸೊ ಸದ್ಯಕ್ಕೆ ನಾವು ಯಾರು ನೆನಪಿಡಬೇಕಪ್ಪ ಅಂದರೆ, ಇಟಲಿ ಪ್ರವಾಸಿಗ ನಿಕೋಲೋ ಕಾಂಟಿ ಈತನ ಆಸ್ಥಾನಕ್ಕೆ ಭೇಟಿ ನೀಡಿದನು ಅಂತ ನೆನಪಿಡಬೇಕು. ಸೊ 1ನೇ ದೇವರಾಯನ ಆಸ್ಥಾನಕ್ಕೆ ನಿಕೋಲೋ ಕಾಂಟಿ. ಓಕೆ, ನೆಕ್ಸ್ಟ್ 2ನೇ ದೇವರಾಯ ಮತ್ತು ಕೃಷ್ಣದೇವರಾಯನ ಬಗ್ಗೆ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನಾವು ನೋಡೋಣ ಯಾರೆಲ್ಲ ಬಂದು ಹೋಗ್ತಾರೆ ಅಂತ. ಬಟ್ ಫಾರ್ ನಾವು ಈತನ ಆಸ್ಥಾನದಲ್ಲಿ ಶ್ರೀನಾಥ ಎಂಬ ಕವಿ ಇರ್ತಾನೆ. ಅವನ ಬಿರುದು ಕವಿ ಸಾರ್ವಭೌಮ ಆಗಿರ್ತದೆ. ತುಂಗಭದ್ರಾ ನದಿಗೆ ಡ್ಯಾಮ್ ಕಟ್ಟಿರ್ತಾನೆ. ಇವನ ಆಸ್ಥಾನದಲ್ಲಿ ನಿಕೋಲೋ ಕಾಂಟಿ ಒಬ್ಬ ಪ್ರವಾಸಿಗ ಬಂದು ಹೋಗಿರ್ತಾನೆ. ಸೊ ಇಷ್ಟು ಮಾಹಿತಿ ಮಾತ್ರ ನೀವು ತಿಳ್ಕೊಳ್ಬೇಕು 1ನೇ ದೇವರಾಯನ ಬಗ್ಗೆ. ಓಕೆ, ಇದಾದ ನಂತರ ಏನು ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 2ನೇ ದೇವರಾಯನ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಆ 2ನೇ ದೇವರಾಯಂದು ಎಕ್ಸಾಮ್ ಭಾಳ ಇಂಪಾರ್ಟೆಂಟು. ಸೊ ಅವನ ಮೇಲೆ ನಾವು ಜಾಸ್ತಿ ಕ್ವಶನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅವನ ಬಗ್ಗೆ ನೋಡೋಣ ಏನೆಲ್ಲ ಆಯಿತು ಅವನ ಕಾಲಾವಧಿಯಲ್ಲಿ ಅಂತ ಹೇಳಿ. ಓಕೆ, ಕಾಣಿಸ್ತಿದ್ದಾರೆ 2ನೇ ಪ್ರೌಢದೇವರಾಯ ಅಥವಾ 2ನೇ ದೇವರಾಯ. ಈತನ ಬಿರುದು ಪ್ರೌಢದೇವರಾಯ ಅಂತೇಳಿ ಮೆನ್ಷನ್ ಮಾಡಿದೆ.
ಈತನು ಸಂಗಮ ಸಂತತಿಯ ಪ್ರಸಿದ್ಧ ದೊರೆ. ರೈಟ್. ತುಳುವ ಸಂತತಿಗೆ ಕೃಷ್ಣದೇವರಾಯ ಪ್ರಸಿದ್ಧ ಇರ್ತಾನಲ್ಲ, ಅದೇ ಥರ ಸಂಗಮ ಸಂತತಿಯಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ. ಈತನ ಬಿರುದು ಏನಿತ್ತಪ್ಪ ಅಂದ್ರೆ ಪ್ರೌಢದೇವರಾಯ ಅಂತಿತ್ತು. ಅದ್ರ ಜೊತೆಗೆ ಇವನು ಗಜಬೆಂಟೆಕಾರ ಕೂಡ ಅಂತ ಕರಿತಾಯಿದ್ರು. ಇದೊಂದು ಸರ್ತಿ FDಯಲ್ಲಿ ಕೇಳಿದ್ದಾರೆ, ಗಜಬೆಂಟೆಕಾರ ಎಂಬ ಬಿರುದನ್ನು ಹೊಂದಿರುವ ವಿಜಯನಗರ ದೊರೆ ಯಾರು ಅಂಥೇಳಿ. ಯಾರಪ್ಪ ಅಂದ್ರೆ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ಅಂತ ನಾವು ನೆನ್ಪಿಟ್ಕೋಬೇಕು. ಓಕೆ. ಈ ಎರಡನೇ ದೇವರಾಯ ಯಾರಪ್ಪ ಅಂದ್ರೆ ಇವನು ವಿಜಯರಾಯ ಅಂತ ಇರ್ತಾನೆ. ಅವನ ಮಗ ಇವನು, ವಿಜಯರಾಯನ ಮಗ ಇವನು, ವಿಜಯರಾಯ. ಸೊ ಈತನ ಮಗನೇ ಈ ಎರಡನೇ ದೇವರಾಯ. ಸೊ ಮತ್ತು ಇವನ ಆಸ್ಥಾನದಲ್ಲಿ ಇನ್ನೊಂದೇನು ಪ್ರಮುಖವಾಗಿ ವಿಶೇಷವಾಗಿ ಕಂಡುಬರೋದೇನಪ್ಪ ಅಂದ್ರೆ ತನ್ನ ಸೈನಿಕರ ವ್ಯವಸ್ಥೆಯಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಟ್ಟಿರ್ತಾನೆ. ಸೈನ್ಯದಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಟ್ಟರೆ ಏನಾಯಿತು, ಸೊ ಮುಸ್ಲಿಮರ ಒಂದು ಬೆಳವಣಿಗೆ ಕೂಡ ಆಯಿತು, ಜೊತೆಗೆ ತನ್ನ ರಾಜ್ಯದ ಬೆಳವಣಿಗೆ ಕೂಡ ಆಗತ್ತನ್ನೋ ಒಂದು ಭಾವನೆಯನ್ನು ಹೊಂದಿರ್ತಾನೆ. ಅದೇ ಪಾಯಿಂಟನ್ನು ನೀವು ಇಲ್ಲಿ ಕಾಣ್ತೀರಿ. ಈತ ಮುಸ್ಲಿಮರಿಗೆ ತನ್ನ ಸೈನ್ಯದಲ್ಲಿ ಅವಕಾಶವನ್ನು ನೀಡಿದ್ದನು. ರೈಟ್. ಇದೊಂದು ಇಂಪಾರ್ಟೆಂಟ್ ತಿರುವು ಆಗ್ಬೋದಲ್ಲ ವಿಜಯನಗರ ಸಾಮ್ರಾಜ್ಯದಕ್ಕೆ. ಮುಸ್ಲಿಮರನ್ನೇ ತನ್ನ ಆಳ್ವಿಕೆಯಲ್ಲಿ ಬಳಕೆ ಮಾಡ್ಕೋತಿರ್ತಾನೆ. ಇದರಿಂದಾಗಿ ತನ್ನ ಸಾಮ್ರಾಜ್ಯದ ವಿಸ್ತರಣೆ ಕೂಡ ಆಗುತ್ತೆ. ಯುದ್ಧ ಮಾಡಬೇಕಾದ್ರೆ ಸೈನಿಕರು ಸಿಗ್ತಾರೆ, ಜೊತೆಗೆ ಮುಸ್ಲಿಮರಿಗೂ ಕೂಡ ಒಂದು ನೆಲೆ ಕಂಡುಕೊಂಡಂಗೆ ಆಗುತ್ತೆ. ಮತ್ತು ಇನ್ನೊಂದು, ಆ ಮುಸ್ಲಿಮರನ್ನು ಹೊರದುಂಬಿಸಲು ಏನು ಮಾಡ್ತಿದ್ದಪ್ಪ ಅಂದರೆ ಇವನು ತನ್ನ ಸಿಂಹಾಸನದ ಪಕ್ಕದಲ್ಲಿ ಕುರಾನ್ ಎಂಬ ಗ್ರಂಥವನ್ನಿಟ್ಟು ಆಡಳಿತ ಮಾಡ್ತಾಯಿದ್ದನು. ನಮ್ಮ ಹಿಂದೂಗಳಿಗೆ ಮಹಾಭಾರತ ಯಾವ ಥರ ಪವಿತ್ರನೋ, ರಾಮಾಯಣನೋ, ಆ ಥರ ಮುಸ್ಲಿಮರಿಗೆ ಕುರಾನ್ ಭಾಳ ಪವಿತ್ರವಾದಂಥ ಪುಸ್ತಕ, ನಿಮ್ಗೆ ಗೊತ್ತಿದೆ. ರೈಟ್. ಆ ಕುರಾನನ್ನೇ ತನ್ನ ಸಿಂಹಾಸನದ ಪಕ್ಕದಲ್ಲಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತಾ ಇದ್ದಂಥ. ರೈಟ್. ಇಂಟ್ರೆಸ್ಟಿಂಗ್ ಸುದ್ದಿ ಅಲ್ಲ ಇದೊಂದು, ಈ ಎರಡನೇ ದೇವರನ ಬಗ್ಗೆ. ಇದನ್ನು ಎಕ್ಸಾಮ್ ಕೇಳೋ ಚಾನ್ಸ್ ಇರುತ್ತೆ, ನೆನಪಿಟ್ಟುಕೊಳ್ಳಿ. ಈ ಪಾಯಿಂಟ್ ಆಲ್ರೆಡಿ ಕೇಳಿದ್ದಾರೆ, ಕುರಾನ್ ಗ್ರಂಥ ಇಟ್ಟು ಯಾರು ಇದನ್ನು ಮಾಡ್ತಾಯಿದ್ರು ಅಂತೇಳಿ. ಒಂದು PC ಎಕ್ಸಾಮಲ್ಲಿ ಆಲ್ರೆಡಿ ಬಂದಿದೆ ಈ ಪ್ರಶ್ನೆ. ಓಕೆ. ನೆಕ್ಸ್ಟ್, ಇವನ ಸೇನಾಧಿಪತಿ ಯಾರಂತ ಕೇಳ್ಬೋದು. ಇವನ ಸೇನಾಧಿಪತಿ ಲಕ್ಕನ್ನ ದಂಡೀಶ. ಓಕೆ. ಎರಡನೇ ದೇವರಾಯನ ಒಬ್ಬ ಪ್ರಸಿದ್ಧ ಸೇನಾಧಿಪತಿ ಲಕ್ಕನ್ನ ದಂಡೀಶ. ಈ ಸೇನಾಧಿಪತಿ ಅಲ್ಲದೆ ಇವನು ಒಬ್ಬ ಸಾಹಿತಿ ಕೂಡ ಆಗಿರ್ತಾನ. ಓಕೆ. ಒಂದು ಗ್ರಂಥ ಅಥವಾ ಕೃತಿ ಬರೀತಾನೆ. ಆ ಕೃತಿ ಹೆಸರು ಏನಪ್ಪ ಅಂತಂದ್ರೆ ಶಿವತತ್ವ ಚಿಂತಾಮಣಿ ಅಂತ ಬರೀತಾನೆ ಇವನು. ಶಿವತತ್ವ ಚಿಂತಾಮಣಿ, ನೆನಪಿಟ್ಟುಕೊಳ್ಳಿ. ಇವನು ಸೇನಾಧಿಪತಿ ಜೊತೆಗೆ ಸಾಹಿತಿಯೂ ಆಗಿರ್ತಾನೆ. ಶಿವತತ್ವ ಚಿಂತಾಮಣಿ ಅನ್ನೋ ಒಬ್ಬ ಪುಸ್ತಕ ಕೂಡ ಅಥವಾ ಕೃತಿ ಕೂಡ ಬರಿತಾನೆ. ಓಕೆ. ಸೊ ಒಂದನೇ ದೇವರಾಯನ ಕಾಲದಲ್ಲೇ ನೋಡಿದ್ವಿ ನಾವು, ಇಟಲಿ ಪ್ರವಾಸಿಗ ನಿಕೋಲೋ ಕಾಂಟಿ ಅಂತ ಬಂದಿರ್ತಾನಂತ. ಲೈಕ್ ವೈಸ್ ಎರಡನೇ ದೇವರಾಯನ ಕಾಲದಲ್ಲಿ ಪರ್ಷಿಯಾದ ದೊರೆ ಅಬ್ದುಲ್ ರಜಾಕ್ ಭೇಟಿ ನೀಡಿದನು. ಇವ್ರು ಎಲ್ಲಿಂದ ಬಂದಿರ್ತಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್. ನಿಕೋಲೋ ಕಾಂಟಿ ಬಂದಿದ್ದು ಇಟಲಿಯಿಂದ, ಅಬ್ದುಲ್ ರಜಾಕ್ ಬಂದಿರೋದು ಪರ್ಷಿಯಾದಿಂದ. ಇವನು ಬರೋದು ಒಂದನೇ ದೇವರಾಯನ ಆಸ್ಥಾನಕ್ಕೆ, ಇವನು ಬರೋದು ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಆಸ್ಥಾನಕ್ಕೆ. ಕೊನೆಯಲ್ಲಿ ಒಂದು ಲಿಸ್ಟ್ ಔಟ್ ಮಾಡ್ತೀನಿ ಇವ್ರದ್ದು ಯಾವೆಲ್ಲ ರಾಜರ ಮನೆತನಕ್ಕೆ ಯಾರೆಲ್ಲ ಬಂದರು ಅಂತೇಳಿ. ಬಟ್ ಫಾರ್ ನಾವು ಎರಡನೇ ದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಬಂದಿರ್ತಾನೆ, ಇವನು ಪರ್ಷಿಯಾದಿಂದ ಬಂದಿರ್ತಾನೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ. ಈ ಅಬ್ದುಲ್ ರಜಾಕ್ ತನ್ನ ಪುಸ್ತಕದಲ್ಲಿ ಯಾವ ಥರ ವರ್ಣಿಸ್ತಾನಪ್ಪ ವಿಜಯನಗರ ಅಂದ್ರೆ, ವಿಜಯನಗರದ ಸಾಮ್ರಾಜ್ಯವನ್ನು ಕಣ್ಣಾರೆ ಕಂಡಿಲ್ಲ, ಕಿವಿಯಾರೆ ಕೇಳಿಲ್ಲ ಅಂತ ವರ್ಣಿಸ್ತಾನೆ. ಅಷ್ಟೊಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ವಿಜಯನಗರದ ಮನೆತನ ಇತ್ತು ಅಂತ ಹೇಳ್ತಾರೆ. ಓಕೆ. ಕಣ್ಣಾರೆ ಕಂಡಿಲ್ಲ, ಕಿವಿಯಾರೆ ಕೇಳಿಲ್ಲ ಅಂತ ಅದ್ಭುತವಾದದ್ದು. ಮತ್ತು ಎರಡನೇ ದೇವರಾಯ ಎಷ್ಟು ಪ್ರಸಿದ್ಧವಾಗಿರ್ತಾನಪ್ಪ ಅಂದರೆ, ಅಥವಾ ಇವನ ಯಾವ ರೇಂಜಿಗೆ ಸ್ಟ್ರಾಂಗ್ ಇರ್ತಾನಂದರೆ, ಕೇರಳ ಮತ್ತು ಶ್ರೀಲಂಕಾದಿಂದನೂ ಕೂಡ ಕಪ್ಪ ಕಾಣಿಕೆ ಪಡಿತಾ ಇರ್ತಾನೆ. ಕೇರಳ ಮತ್ತು ಶ್ರೀಲಂಕಾ, ಸೊ ಎರಡೂ ಏರಿಯಾಗಳಿಂದ ಕಪ್ಪ ಕಾಣಿಕೆಯನ್ನು ಪಡಿತಾ ಇರ್ತಾನೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮಾಹಿತಿ ಬಂದು ಎರಡನೇ ದೇವರಾಯನ ಬಗ್ಗೆ. ಜೊತೆಗೆ ಇಷ್ಟೇ ಜನರು ಪ್ರಮುಖವಾಗಿ ಕಂಡುಬರ್ತಾರೆ ನಮ್ಮ ಸಂಗಮ ಸಂತತಿಯಲ್ಲಿ. ತದನಂತರ ನಾವು ಇವಾಗ ಸಾಳ್ವ ಅಥವಾ ಸಾಳವ ಸಂತತಿ ಬಗ್ಗೆ ನೋಡೋಣ. ಸೊ ಈ ಸಾಳ್ವ ಸಂತತಿ ಅತ್ಯಂತ ಕಡಿಮೆ ಅವಧಿಗೆ ಆಳಿದ ಮನೆತನ. ಸೊ ಒಂದು 2-3 ಜನ ರಾಜರು ಮಾತ್ರ ಕಂಡುಬರ್ತಾರೆ. ಸೊ ಅವ್ರು ಯಾರಂತ ನೋಡೋಣ ಇವಾಗ. ಓಕೆ. ಸಾಳ್ವ ಸಂತತಿ, ಇದರ ಕಾಲಾವಧಿ ಕ್ರಿಸ್ತಶಕ 1485ರಿಂದ 1505 ತನಕ. ಆಲ್ರೆಡಿ ಹೇಳಿದ್ನಲ್ಲ, ವಿಜಯನಗರವನ್ನು ಅತಿ ಕಡಿಮೆ ಅವಧಿಗೆ ಆಳಿದ ಮನೆತನ ಇದು. ಅತಿ ಹೆಚ್ಚು ಯಾವುದು? ಸಂಗಮ ಸಂತತಿ. ಅತಿ ಕಡಿಮೆ ಯಾವುದು? ಸಾಳ್ವ ಸಂತತಿ. ಈ ಸಾಳ್ವ ಸಂತತಿಯ ಸ್ಥಾಪಕ ಯಾರಪ್ಪ ಅಂದ್ರೆ ಸಾಳ್ವ ನರಸಿಂಹ ನಾಯಕ. ಎಲ್ಲ ಸಂತತಿ ಸ್ಥಾಪಕ ಇದ್ದೇ ಇರ್ತಾರೆ ಅಂದರೆ ಅದರಿಂದ ತಾನೇ ಹುಟ್ಕೊಳ್ಬೇಕು. ಸೊ ಆ ಥರ ಈ ಸಂಗಮ ಸಂತತಿಯಲ್ಲಿ ನಾವು ಹಕ್ಕಬುಕ್ಕರನ್ನು ನೋಡಿದ್ವಲ್ಲ, ಅದೇ ಥರ ಸಾಳ್ವದಲ್ಲಿ ಸಾಳ್ವ ನರಸಿಂಹ ನಾಯಕ. ಇವ್ರ ಜೊತೆಗೆ ಹೆಸರಿನ ಜೊತೆಗೆ ತಮ್ಮ ಸಂತತಿ ನೇಮ್ ಕೂಡ ಇರುತ್ತೆ, ಸಾಳ್ವ ನರಸಿಂಹ ನಾಯಕ ಅಂತ ಹೇಳಿ. ಓಕೆ. ಅಥವಾ ಇಮ್ಮಡಿ ಸಾಳ್ವ ನರಸನಾಯಕ. ಸಾಳ್ವನ ಪದವನ್ನು ಪದೇ ಪದೇ ಬಳಸ್ತಾ ಇರ್ತಾರೆ. ಇಲ್ಲಿ ಕೂಡ ನೋಡ್ತಿರ್ಬೋದು ನೀವು. ಕೊನೆಯದವರು ಯಾರಿದ್ರಪ್ಪ ಅಂದ್ರೆ ಇಮ್ಮಡಿ ಸಾಳ್ವ ನರಸನಾಯಕ. ಇಲ್ಲಿ ಕೂಡ ಸಾಳ್ವ ಅಂತ ಕಂಡು ಬರ್ತದೆ ನಮಗೆ. ಓಕೆ. ಇದಷ್ಟೇ ಇಂಪಾರ್ಟೆಂಟು ಈ ಸಾಳ್ವ ಸಂತತಿ ಬಗ್ಗೆ. ವಿಜಯನಗರ ಅತಿ ಕಡಿಮೆ ಅವಧಿಗೆ ಆಳಿದ್ರು ಮತ್ತು ಸ್ಥಾಪಕ ಸಾಳ್ವ ನರಸಿಂಹ, ಕೊನೆಯದರೆ ಸಾಳ್ವ ನರಸನಾಯಕ ಅಂತೇಳಿ. ಮತ್ತೇನು ಕೇಳಲ್ಲ ಎಕ್ಸಾಮ್ಗೆ ಇದನ್ನು ಬಿಟ್ಟರೆ.
ನೆಕ್ಸ್ಟ್ ನಾವಿವಾಗ ತುಳುವ ಸಂತತಿಗೆ ಹೋಗೋಣ. ಅದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ತುಳುವ ಸಂತತಿಯಲ್ಲಿ ನಮ್ಮ ಕೃಷ್ಣದೇವರಾಯ ಕಂಡುಬರೋದು. ತುಳುವ ಸಂತತಿ, ಇದರ ಸ್ಥಾಪಕ ತುಳುವ ವೀರ ನರಸಿಂಹನಾಯಕ ಮತ್ತು ಪ್ರಸಿದ್ಧ ದೊರೆ ಕೃಷ್ಣದೇವರಾಯರು. ಸೊ ಈ ಕೃಷ್ಣದೇವರಾಯರ ಕಾಲಾವಧಿಯಲ್ಲಿ ಏನೆಲ್ಲ ಆಯಿತು ಅಂತ ಇವಾಗ ನೋಡೋಣ. ಇವರ ಅಧಿಕಾರಾವಧಿಯಿಂದ ಎಲ್ಲಿರುತ್ತಪ್ಪ ಅಂದರೆ 1509 ಆರಂಭಗೊಂಡು 1529. ಇದೊಂಥರ ವಿಜಯನಗರ ಕಾಲದಲ್ಲೇ ಒಂದು ಸುವರ್ಣ ಯುಗ ಅಂತ ಹೇಳೋದು. ಅಷ್ಟು ಚೆನ್ನಾಗಿ ಆಳ್ವಿಕೆಯನ್ನು ಈ ಕೃಷ್ಣದೇವರಾಯರು ಮಾಡಿಕೊಡ್ತಾರೆ. ಕೃಷ್ಣದೇವರನ ಕಾಲಾವಧಿ ಬಂದು 1509 1529 ಗೊತ್ತಾಯಿತು. ಇವರ ಗುರುಗಳು ವ್ಯಾಸರಾಯ ಗುರುಗಳು. ಈತನ ಆಸ್ಥಾನಕ್ಕೆ ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸೋ ಎಂಬುವರು ಭೇಟಿ ನೀಡಿರ್ತಾರೆ. 1ನೇ ದೇವರಾಯನ ಆಸ್ಥಾನದಲ್ಲಿ ನೋಡಿದ್ದೀವಿ, 2ನೇ ದೇವರಾಯನ ಆಸ್ಥಾನದಲ್ಲಿ ನೋಡಿದ್ದೀವಿ. ಇವಾಗ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕೂಡ ನಾವು ನೋಡ್ತೀವಿ. ಯಾರು? ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್ ಎಂಬುವರು ಭೇಟಿ ನೀಡಿರ್ತಾರೆ. ಸೊ ನೆನಪಿಟ್ಕೊಳ್ಳಿ, ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸೋ. ಇವನ ಆಸ್ಥಾನದಲ್ಲಿ ಒಬ್ಬ ಇಂಜಿನಿಯರ್ ಕಂಡು ಬರ್ತಾನೆ. ಅವನ ಹೆಸರು ಡಲ್ಲಾವೇಸ್ ಅಂತ. ಓಕೆ, ಎಲ್ಲಿದಪ್ಪ ಈ ಡಲ್ಲಾವೇಸ್ ಅಂತ ಕೇಳಿದರೆ ಪೋರ್ಚುಗಲ್ದವ. ಪೋರ್ಚುಗಲ್ ದೇಶದ ಇಂಜಿನಿಯರ್ ಆಗಿರ್ತಾನೆ. ಜೊತೆಗೆ ಈತನ ಆಸ್ಥಾನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಅಂದರೆ ಹೆಣ್ಮಕ್ಕಳಿಗೂ ಕೂಡ ಒಂದು ಉತ್ತಮವಾದ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಾನೆ. ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂದರೆ ನಮ್ಮ ಅರಿಯಕ್ಕ, ಇವಳೊಬ್ಬಳು ಕುಸ್ತಿಪಟು ಆಗಿರ್ತಾಳೆ. ಇವನ್ ಹೆಣ್ಮಕ್ಕಳು ಕೂಡ ಕುಸ್ತಿ ಆಡೋದನ್ನು ನಾವು ಈ ವಿಜಯನಗರದ ಸಾಮ್ರಾಜ್ಯದಲ್ಲಿ ಕಾಣ್ತೇವೆ. ಸಚ್ ಎ ಗ್ರೇಟ್ ಥಿಂಗ್ ಅಲ್ಲ ಇದೊಂದು. ಅರಿಯಕ್ಕ ಈ ಆಸ್ಥಾನದಲ್ಲಿ ಕಂಡುಬರುವ ಪ್ರಮುಖ ಕುಸ್ತಿಪಟು. ಪರೀಕ್ಷೆಯಲ್ಲಿ ಕೇಳ್ಬೋದು ಇವಳ ಹೆಸರನ್ನು, ಅರಿಯಕ್ಕನ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಕೃಷ್ಣದೇವರಾಯ ಒಬ್ಬ ಒಳ್ಳೆಯ ಆಡಳಿತಗಾರನಲ್ಲದೆ ಒಬ್ಬ ಸಾಹಿತಿ ಕೂಡ ಆಗಿರ್ತಾನೆ. ಸಾಹಿತಿ ಇದನ್ನು ಯಾವುದರ ಮುಖಾಂತರ ಹೇಳುವಪ್ಪ ಅಂದರೆ ನಾವು ಅವನು ಬರೀತಕ್ಕಂಥ ಗ್ರಂಥಗಳ ಮುಖಾಂತರ 2 ಬರಿತಾನೆ ಇವನು. ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ ಅಂತೇಳಿ 2 ಗ್ರಂಥವನ್ನು ಬರಿತಾನೆ. ಈ ಅಮುಕ್ತ ಮೌಲ್ಯದ ಅನ್ನೋದು ಯಾವ ಭಾಷೆ ಒಳಗದಪ್ಪ ಅಂದರೆ ತೆಲುಗು ಭಾಷೆ ಒಳಗಡೆ ಅದ. ಅಮುಕ್ತ ಮೌಲ್ಯ ತೆಲುಗು ಭಾಷೆಯಲ್ಲಿ ಕಂಡುಬರ್ತದೆ. ಓಕೆ, ನೆಕ್ಸ್ಟ್ ಈ ಜಾಂಬವತಿ ಕಲ್ಯಾಣ ಇಲ್ಲಿ ಕಂಡುಬರ್ತಪ್ಪ ಅಂದ್ರೆ ಸಂಸ್ಕೃತದಲ್ಲಿ ಕಂಡುಬರ್ತದೆ. ಜಾಂಬವತಿ ಕಲ್ಯಾಣ ಸಂಸ್ಕೃತ ಭಾಷೆಯಲ್ಲಿ ಇದೆ. ಓಕೆ, ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಈ ಜಾಂಬವತಿ ಕಲ್ಯಾಣ ಒಳಗಡೆ ಅಂದರೆ ಕೃಷ್ಣದೇವರಾಯ ಏನಂತ ವರ್ಣನೆ ಮಾಡ್ಕೊಂಡನ ತನ್ನನ್ನು ತಾನಂದ್ರೆ ಕರ್ನಾಟಕ ರಾಜ್ಯ ರಮಾರಮಣ ಅಂತ ವರ್ಣನೆ ಮಾಡ್ಕೊಂಡಿದ್ದಾನೆ. ಕರ್ನಾಟಕ ರಾಜ್ಯ ರಮಾರಮಣ ಅಂತೇಳಿ ವರ್ಣನೆ ಮಾಡ್ಕೊಂಡಿದ್ದಾನೆ ಜಾಂಬವತಿ ಕಲ್ಯಾಣವನ್ನು ಗ್ರಂಥದಲ್ಲಿ. ಇದು ಸಂಸ್ಕೃತ ಭಾಷೆಯಲ್ಲದ ಮತ್ತು ಇದೊಂದು ನಾಟಕ ರೂಪದಲ್ಲಿ ಕೂಡ ನಮಗೆ ಕಂಡುಬರ್ತದೆ. ಓಕೆ, ಮತ್ತು ಕೊನೆ ಪಾಯಿಂಟ್ ಕೂಡ ಇಂಪಾರ್ಟೆಂಟು, ಅಷ್ಟದಿಗ್ಗಜರನ್ನು ಹೊಂದಿರ್ತಾರೆ. ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟು. ನವಮನೆಗಳು ಅಷ್ಟದಿಗ್ಗಜರು ಯಾರ್ಯಾರು ಆಸ್ಥಾನದಲ್ಲಿದ್ದರು ಅಂತ ಕೇಳ್ತಾರೆ. ಸೊ ನವಮನೆಗಳು ಯಾರು ಆಸ್ಥಾನದಲ್ಲಿದ್ದರು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಓಕೆ, ಈ ಅಷ್ಟದಿಗ್ಗಜರು ಎಲ್ಲಿ ಕಂಡು ಬರ್ತಾರಪ್ಪ ಅಂತ ಕೇಳಿದರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕಂಡು ಬರ್ತಾರೆ. ಯಾರ ಅಷ್ಟದಿಗ್ಗಜರು ಅಂತ ನೋಡೋಣ ಈಗ. ಓಕೆ, ಅವ್ರ ಹೆಸರು ಏನಪ್ಪ ಅಂದರೆ ಅಲ್ಲ ಸಾಲಿಪೆದ್ದನ್ನ, ದೂರ್ಜಟಿ, ಮಾದಯ್ಯಗಾರ ಮಲ್ಲನ್ನ, ರಾಮಯ್ಯ ಅಥವಾ ರಾಮಭದ್ರ, ಅಯ್ಯಲ ರಾಜ, ಪಿಂಗಾಳಿ ಸೂರನ್ನ, ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ. ಸೊ 8 ಜನ ಇರ್ತಾರೆ ಅಷ್ಟದಿಗ್ಗಜರು. ಅಷ್ಟು ಅಂದರೆ 8 ಅಲ್ಲ. ಸೊ ಈ 8 ಜನ ದಿಗ್ಗಜರನ್ನು ನಾವು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕಾಣ್ತೀವಿ. ಅದಕ್ಕೋಸ್ಕರ ಇದನ್ನು ಅಷ್ಟದಿಗ್ಗಜ ಕವಿಗಳ ಒಕ್ಕೂಟ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಎಕ್ಸಾಮ್ ಕೇಳ್ತಾರೆ ಇದನ್ನು. ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟದಿಗ್ಗಜರು ಯಾರ ಆಸ್ಥಾನದಲ್ಲಿ ಕಂಡು ಬಂದರು? ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕಂಡು ಬರ್ತಾರೆ. ಸೊ ಇದಾದ ನಂತರ ಅವನ ದಿಗ್ವಿಜಯಗಳ ಬಗ್ಗೆ ನೋಡೋಣ. ಅವನು ಯಾರೆಲ್ಲ ಜೊತೆ ಯುದ್ಧ ಮಾಡಿದ ಎಂಬ ಮಾಹಿತಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಇವಾಗ ನೋಡೋಣ. ಇವೆಲ್ಲ ಅವನು ಮಾಡಿರ್ತಕ್ಕಂಥ ಕಾಳಗಗಳು. ಡೋನಿ ಕಾಳಗ, ಕೋವಿಲಕಂಡ ಕಾಳಗ, 1512ರಲ್ಲಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನು ಸೋಲಿಸಿದ್ದು. ಓಕೆ, ಇವೆಲ್ಲ ಇಂಪಾರ್ಟೆಂಟು. ಈ 1509ರಲ್ಲಿ ಡೋನಿ ಕಾಳಗ ಆಗುತ್ತಲ್ಲ, ಯಾರ ಜೊತೆ ಆಗುತ್ತಪ್ಪ ಅಂದ್ರೆ ಬಹುಮನಿ ಸುಲ್ತಾನರ ಜೊತೆ ಆಗುತ್ತೆ. ಬಹುಮನಿ ಸುಲ್ತಾನರು ಇವರೇ ಮೇನ್ ರೈವಲರಿ. ಈ ಒಂದು ವಿಜಯನಗರ ಮಂಥನಕ್ಕೆ ಮೇನ್ ರೈವಲರಿ ಯಾರಪ್ಪ ಅಂದರೆ ಈ ಬಹುಮನಿ ಸುಲ್ತಾನರೇ ಮೇನ್ ಆಗಿರ್ತಾರೆ. 1509ರಲ್ಲಿ ಆಳ್ವಿಕೆ ಸ್ಟಾರ್ಟ್ ಮಾಡಿದ ವರ್ಷದಲ್ಲೇ ಬಹುಮನಿ ಸುಲ್ತಾನರನ್ನು ಸೋಲಿಸ್ತಾನೆ. ಅದಾದ ನಂತರ 1510ರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳನ್ನು ಸೋಲಿಸ್ತಾನೆ. ಬಿಜಾಪುರದ ಆದಿಲ್ ಶಾಹಿ ಯಾವ ಯುದ್ಧದಲ್ಲಿ ಅದನ್ನ ಕೋವಿಲಕೊಂಡ ಯುದ್ಧದಲ್ಲಿ ಸೋಲಿಸ್ತಾನೆ. ಆಮೇಲೆ ನಾನು ಹೇಳಿದಾಗೆ 1512ರೊಳಗಡೆ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾಹಿಯನ್ನು ಸೋಲಿಸ್ತಾನೆ. ಆಮೇಲೆ ಕೃಷ್ಣದೇವರಾಯನ ಒಂದು ಇಂಪಾರ್ಟೆಂಟ್ ಘಟನೆ ನಡೀತದೆ. ಏನಪ್ಪ ಅಂದ್ರೆ ಮದುವೆ. ಅವನು ಮದುವೆ ಆಗ್ತಾನೆ. ಅವನ ಹೆಂಡತಿ ಹೆಸರು ಏನಪ್ಪ ಅಂತ ಕೇಳಿದರೆ ಜಗನ್ಮೋಹಿನಿ. ಈ ಘಟನೆ ಸಂಭವಿದು 1518ರಲ್ಲಿ. ಯಾರಪ್ಪ ಈ ಜಗನ್ಮೋಹಿನಿ ಅಂದರೆ ಒರಿಸ್ಸಾದ ಒಬ್ಬ ರೂಲರ್ ಇರ್ತಾನೆ. ಯಾರು? ಒರಿಸ್ಸಾದ ಒಬ್ಬ ರೂಲರ್.
ಅವನ ಹೆಸರು ಪ್ರತಾಪರುದ್ರದೇವ ಅಂತೇಳಿ, ಗಜಪತಿ ಪ್ರತಾಪರುದ್ರ GP. ಸೊ ಈ ಗಜಪತಿ ಪ್ರತಾಪರುದ್ರನ ಮಗಳೇ ಈ ಜಗನ್ಮೋಹಿನಿ. ಇವನನ್ನು ಸೋಲಿಸ್ತಾನೆ ಮೊದಲು ಕೃಷ್ಣದೇವರಾಯ. ಈ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ಅವಳನ್ನು ಮದುವೆ ಆಗ್ತಾನೆ, ಜಗನ್ಮೋಹಿನಿಯನ್ನು ಮದುವೆ ಆಗ್ತಾನೆ. ಓಕೆ, ಆ ಗೆದ್ದಿರೋ ಖುಷಿಗೋಸ್ಕರ ಅಥವಾ ಗಜಪತಿ ರುದ್ರನನ್ನು ಸೋಲಿಸಿರೋ ಖುಷಿಗೋಸ್ಕರ ಇವೇನು ಮಾಡ್ತಾನಪ್ಪ ಅಂದ್ರೆ ಹಂಪಿಯಲ್ಲಿ ವಿಜಯ ವಿಠ್ಠಲ ದೇವಾಲಯ ಮಹಾನವಮಿ ದಿಬ್ಬ ಕಟ್ಟಿಸ್ತಾನೆ. ಅದೇ ಪಾಯಿಂಟ್ ಇದೆ ನೋಡಿ ಇಲ್ಲಿ. ಒರಿಸ್ಸಾದ ಗಜಪತಿ ಪ್ರತಾಪ ರುದ್ರದೇವನನ್ನು ಸೋಲಿಸಿದ ಸಂಕೇತವಾಗಿ ವಿಜಯ ವಿಠ್ಠಲ ಮತ್ತು ಮಹಾನವಮಿ ದಿಬ್ಬಗಳನ್ನು ಕಟ್ಟಿಸಿದ. ಓಕೆ, ಸೊ ಇದನ್ನು ಕಟ್ಟಿಸ್ತಾನ, ಜೊತೆಗೆ ಇವಳನ್ನು ಮದುವೆ ಕೂಡ ಆಗ್ತಾನೆ. ಇದೆಲ್ಲ ಆಗಿದ್ದು 1518ರಲ್ಲಿ. ಇವನು ಮತ್ತೊಂದು ಬೇರೆದಿರುತ್ತಪ್ಪ, ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬೇರೆದಿರುತ್ತೆ ಅವನಿಗೆ. ಇಲ್ಲಿ ಆಗಿದೆ ಬಟ್ ಅದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿರ್ತಾನೆ. ಎದಕ್ಕೆ ಬಂದಿರುತ್ತೆ ಈ ಬಿರುದು ಅಂತ ಕೇಳಿದ್ರೆ 1522ರಾಗ ಏನಾಗಿರುತ್ತೆ ಅಂದರೆ ಕಲಬುರ್ಗಿ ಸಿಂಹಾಸನ ಅಂತ ಇರುತ್ತೆ. ಆ ಸಿಂಹಾಸನವನ್ನು ಬೀದರ್ನ ಪ್ರಧಾನಮಂತ್ರಿ ಕಾಸಿಂ ಬರಿದು ವಶಪಡಿಸಿಕೊಂಡಿರ್ತಾನೆ. ಓಕೆ, ಬೀದರದ ಕಾಸಿಂ ಅನ್ನೋ ವ್ಯಕ್ತಿ ಏನು ಮಾಡಿರ್ತಾನೆ, ವಶಪಡಿಸಿಕೊಂಡಿರ್ತಾನೆ ಕಲಬುರ್ಗಿಯನ್ನು. ಆವಾಗ ಕೃಷ್ಣದೇವರಾಯ ಇಂಟರ್ಫಿಯರ್ ಆಗಿ ಈ ಕಾಸಿಂ ಬರದನನ್ನು ಸೋಲಿಸಿ ಕಲಬುರ್ಗಿ ಸಿಂಹಾಸನವನ್ನು ಮರಳಿ ಅವರಿಗೆ ಕೊಡ್ತಾನೆ. ಅದಕ್ಕೋಸ್ಕರ ಇವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಘಟನೆ ಏನಪ್ಪ ಅಂದ್ರೆ ಅವನ ತಾಯಿ ನೆನಪಿಗೋಸ್ಕರ ನಾಗಲಾಪುರ ಅಂತ ಕಟ್ತಾನೆ ಇವನು. ನಾಗಲಾಪುರ ಅದೇ ಇವಾಗಿನ ಹೊಸಪೇಟೆ. ನಮ್ಗೆ ಇವಾಗ ಸದ್ಯದ ಹೆಸರು ಏನಪ್ಪ ಅಥವಾ ಏನಂತ ಕರಿತೀವಿ ಅಂದರೆ ಅದಕ್ಕೀಗ ಹೊಸಪೇಟೆ ಅಂತ ಕರಿತೀವಿ ಇದನ್ನು. ಇವಾಗ ನಾಗಲಾಪುರನೇ ಹೊಸಪೇಟೆಯಾಗಿದೆ. ಮತ್ತು ಕೃಷ್ಣದೇವರಾಯನ ಸಮಾಧಿ ಎಲ್ಲಿದೆ ಅಂತ ಒಂದು ಸರ್ತಿ PCL ಎಕ್ಸಾಮಲ್ಲಿ ಕೇಳಿದ ನೆನಪಿಟ್ಟುಕೊಳ್ಳಿ. ಅವನ ಸಮಾಧಿ ಇರೋದು ಆನೆಗುಂದಿಯಲ್ಲಿ, ಈಗಲೂ ಕೂಡ ಇದೆ ಆನೆಗುಂದಿ ಕೃಷ್ಣದೇವರಾಯನ ಸಮಾಧಿ. ಸೊ ಇದೆಲ್ಲ ಹಿಂಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಡೋನಿ ಕಾಳಗ ಬಹುಮನಿ ಸುಲ್ತಾನರ ಜೊತೆ, ಕೋಯಿಲು ಕಂಡ ಕಾಳಗ ವಿಜಾಪುರ ಆದಿಲ್ ಶಾಹಿ, ಆಮೇಲೆ ಜಗನ್ಮೋಹಿನಿ ಮದುವೆ ಆಗ್ತಾನೆ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಬಿರುದನ್ನು ಹೊಂತಾನೆ. ಯಾಕೆ ಹೊಂತಾನಪ್ಪ ಅಂದ್ರೆ ಇವನು ಕಲಬುರಗಿಯವರಿಗೆ ಸಹಾಯ ಮಾಡಿದ್ದಕ್ಕೋಸ್ಕರ, ಬೀದರ್ನ ಬರೀಶಾಹಿನ ಸೋಲಿಸಿ ಕಲಬುರಗಿಗೆ ಸಹಾಯ ಮಾಡಿದ್ದಕ್ಕೋಸ್ಕರ ಬರ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾರಪ್ಪ ಈ ತುಳುವಮನೆತಲ್ಲಿ ಅಂದರೆ ಅಚ್ಯುತರಾಯ. ಈತನ ಆಸ್ಥಾನಕ್ಕೆ ರಷ್ಯಾ ಪ್ರವಾಸಿಗ ನ್ಯೂನಿಜ್ ಭೇಟಿ ನೀಡಿದ್ದ. ರಷ್ಯಾ ಪ್ರವಾಸಿಗ ನ್ಯೂನಿಜ್ ಭೇಟಿ. ಕೃಷ್ಣದೇವರನ ಆಸ್ಥಾನಕ್ಕೆ ಯಾರು ಭೇಟಿ ನೀಡಿದ್ರೆ ಹೇಳಿ ಇನ್ನೊಂದು ನೋಡೋಣ. ಬಾರ್ಬೋಸ್ ಭೇಟಿ ನೀಡಿರ್ತಾನೆ. ರೈಟ್. 1ನೇ ದೇವರಾಯನ ಆಸ್ಥಾನಕ್ಕೆ ನಿಕೋಲೋ ಕೊಂಟಿ ಭೇಟಿ ನೀಡಿರ್ತಾನೆ. 2ನೇ ದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಭೇಟಿ ನೀಡಿರ್ತಾನೆ. ಸೊ ಇವಾಗ 4 ಅಚ್ಯುತರಾಯನ ಆಸ್ಥಾನಕ್ಕೆ ನ್ಯೂನಿಜ್ ಭೇಟಿ ನೀಡಿರ್ತಾನೆ. ಸೊ ಈ ಪಾಯಿಂಟ್ ಎಲ್ಲ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಸದಾಶಿವರಾಯರು. ಇದನ್ನ ಆಡಳಿತದಲ್ಲಿ ಏನಾಗುತ್ತಪ್ಪ ಅಂದರೆ ಇವನು ಹೇಳಿಕೆಗಷ್ಟೇ ರಾಜ ಆಗಿರ್ತಾನೆ, ನಾಮಕಾವಸ್ಥೆ ಅಂತಾರಲ್ಲ ಆ ಥರ. ಯಾಕಪ್ಪ ಅಂದ್ರೆ ಕಂಪ್ಲೀಟ್ ಆಡಳಿತ ವ್ಯವಸ್ಥೆ ಯಾರ ಕಡೆ ಇರುತ್ತಪ್ಪ ಅಂದರೆ ಇವನ ಅಳಿಯನ ಕಡೆ ಇರುತ್ತೆ. ಅಳಿಯನ ಹೆಸರು ರಾಮರಾಯ. ಈ ರಾಮರಾಯನೇ ನಿಜವಾದ ಒಂದು ಆಳ್ವಿಕೆ ಮಾಡ್ತಿರೋನು, ಬಟ್ ನೇಮಿಗೆ ಮಾತ್ರ ಸದಾಶಿವರಾಯ ಅಂತ ಹೇಳ್ತಿರ್ತಾರೆ. ಓಕೆ, ಸೊ ಇವನ ಕಾಲಾವಧಿಯಲ್ಲಿ ಒಂದು ಇಂಪಾರ್ಟೆಂಟ್ ಕದನ ಆಗುತ್ತೆ. ಇದರಿಂದನೇ ವಿಜಯನಗರ ಸಾಮ್ರಾಜ್ಯ ಕೂಡ ಅಂತ್ಯ ಕೂಡ ಕಾಣ್ತಾ ಹೋಗ್ತದೆ. ಯಾವುದಪ್ಪ ನಿಮ್ಗೆ ಗೊತ್ತಿರೋ ಹಾಗೆ ತಾಳಿಕೋಟೆ ಕದನ. ತಾಳಿಕೋಟೆ ಕದನ ಅಥವಾ ಇದಕ್ಕೆ ರಕ್ಕಸ ತಂಗಡಿ ಕದನ ಅಂತ ಕೂಡ ಕರೀತಾರೆ. ರಕ್ಕಸ ತಂಗಡಿ ಯಾಕೆ ಕರೀತಾರೆ ರಕ್ಕಸ ತಂಗಡಿ ಅಂದರೆ ಇವೆರಡು ಪ್ಲೇಸ್, ರಕ್ಕಸ ಒಂದು ಪ್ಲೇಸು, ತಂಗಡಿ ಒಂದು ಪ್ಲೇಸು. ಈ ಪ್ಲೇಸಲ್ಲಿ ಈ ತಾಳಿಕೋಟೆ ಕದನ ಆಗುತ್ತೆ, ಅದಕ್ಕೆ ರಕ್ಕಸ ತಂಗಡಿ ಕದನ ಅಂತ ಕರೀತಾರೆ. ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಬಹುಮನಿ ಮನೆತನದ 4 ಶಾಹಿ ಮನೆತನಗಳು ಒಟ್ಟುಗೂಡಿ ದಂಡೆತ್ತಿ ಬಂದಿದ್ದರು ಯುದ್ಧದಲ್ಲಿ. ಓಕೆ, ವಿಜಯನಗರದ ವಿರುದ್ಧ ಯಾರು ಬಂದಿರ್ತಾರಪ್ಪ ಅಂದ್ರೆ 4 ಶಾಹಿ ಮನೆತನಗಳು, ಬಹುಮನಿ ಶಾಹಿಗಳು ಇರ್ತಾರಲ್ಲ ಅವ್ರು 4 ಜನ ಕೂಡಿಕೊಂಡು ಇವ್ರ ಮೇಲೆ ದಂಡೆತ್ತಿ ಬಂದಿರ್ತಾರೆ. ಆ ಬಹುಮನಿ ಶಾ ಅಥವಾ ಶಾಹಿ ಮನೆತನಗಳ ಹೆಡ್ ಯಾರು ಇರ್ತಾರಪ್ಪ ಅಂತ ಕೇಳಿದ್ರೆ ನಾಯಕ ಹುಸೇನ್ ನಿಜಾಮ್ ಇರ್ತಾನೆ. ಈ ಘಟನೆ ಸಂಭವಿಸಿದ್ದು ಜನವರಿ 23, 1565ರಲ್ಲಿ. ಸೊ ಇವಾಗ ನೀವು ಕಂಪ್ಲೀಟ್ ನೆನಪಿಡಬೇಕು. ಮುಂಚೆ ಎಲ್ಲ ಯಾವ ವರ್ಷ ನಡೀತಾ ಇತ್ತು 1560 ಅಂತ ಈಸಿಲಿ ಹೇಳ್ತಾ ಇದ್ರಿ, ಬಟ್ ಇವಾಗ ಹಾಗಿಲ್ಲ, ಡೇಟ್ ಆ್ಯಂಡ್ ಮಂತ್ ಕೂಡ ಕೇಳ್ತಾರೆ. ಸೊ ಜನವರಿ 23, 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಬಲವಾಗಿದ್ದರು. ಇವರ ಸೋಲಿಗೆ ಪ್ರಮುಖವಾಗಿ ಏನು ಕಾರಣ ಆಗುತ್ತಪ್ಪ ಅಂದರೆ ಗಿಲಾನಿ ಸಹೋದರರು. ಸೊ ಇವರು ಮೋಸ ಮಾಡಿ ಏನು ಮಾಡ್ತಾರೆ, ಶಾಹಿಗಳಿಗೆ ಸಹಾಯ ಮಾಡ್ತಾರೆ. ಇವರು ಆ್ಯಕ್ಚುಲಿ ವಿಜಯನಗರಕ್ಕೆ ಸಪೋರ್ಟ್ ಮಾಡಬೇಕಾಗಿರ್ತದೆ, ಅದರ ಸಪೋರ್ಟನ್ನು ಬಿಟ್ಟು ಇವರು ಶಾಹಿ ಮನೆತನಕ್ಕೆ ಸಹಾಯ ಮಾಡ್ತಾರೆ. ಇದರಿಂದಾಗಿ ವಿಜಯನಗರದ ಸೋಲನ್ನು ಕಾಣಬೇಕಾಗತ್ತೆ. ಓಕೆ, ಸೊ ಇದೆಲ್ಲ ಮಾಹಿತಿ ಬಂದು ತಾಳಿಕೋಟೆ ಕದನದ ಬಗ್ಗೆ ಆಯಿತು. ಇನ್ನೊಂದು ಪಾಯಿಂಟ್, ಈ ಹುಸೇನ್ ನಿಜಾಮ್ ಯಾರಪ್ಪ ಅಂದ್ರೆ ಅಹಮದ್ ನಗರದವನು. ಅಹಮದ್
ಓಕೆ, ಅಹಮದ್ನಗರದ ಹುಸೇನ್ ನಿಜಾಮ್. ಕೊನೆಗೆ 1570ರಲ್ಲಿ ಸದಾಶಿವರಾಯರ ಕೊಲೆ ಆಗ್ತದೆ. ತಾಳಿಕೋಟೆ ಕದನ ವೆರಿ ಇಂಪಾರ್ಟೆಂಟ್. 1565. ಅದಾದ ನಂತರ ಒಂದು 5 ವರ್ಷದಲ್ಲಿ ಸದಾಶಿವರಾಯರ ಕೊಲೆ ಕೂಡ ಆಗುತ್ತೆ. ಸೊ ಇದಾದ ನಂತರ ಅರವಿಡು ಮನೆತನ ಪಾರುಪತ್ಯವನ್ನು ಸ್ಟಾರ್ಟ್ ಮಾಡುತ್ತೆ, ಅವರ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದರಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ದೊರೆಗಳೇನು ಕಂಡು ಬರಲ್ಲ. ಸೊ ಸ್ಥಾಪಕ, ರಾಜಧಾನಿ, ಒಂದೆರಡು ಪಾಯಿಂಟ್ ಮಾತ್ರ ನೋಡೋಣ ಯಾವ್ಯಾವ ಅಂತೇಳಿ. ಅರವಿಡು ಸಂತತಿ, ಇದರ ಸ್ಥಾಪಕ ಯಾರಪ್ಪ ಅಂದ್ರೆ ತಿರುಮಲರಾಯ. ಇವರ ರಾಜಧಾನಿ ಪೆನುಗೊಂಡ ಮತ್ತು ಅರವಿಡು ಸಂತತಿಯ ಕೊನೆಯ ದೊರೆ ಶ್ರೀರಂಗ. ಇವನು ಅರವಿಡು ಸಂತತಿಯ ಮಾತ್ರ ಅಲ್ಲ, ಇವನು ಕಂಪ್ಲೀಟ್ ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಕೂಡ ಹೌದು. ಓಕೆ, ನೆಕ್ಸ್ಟ್ ಇವರ ಸಾಹಿತ್ಯದ ಬಗ್ಗೆ ನೋಡೋಣ. ಸಾಹಿತ್ಯದಲ್ಲಿ ಅಪಾರವಾದ ಪಾರುಪತ್ಯ ಇರುತ್ತೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ನೋಡಿದ್ವಲ್ಲ, ಅಷ್ಟು ದಿಗ್ಗಜರಿರ್ತಾರೆ. ಅವರೆಲ್ಲ ಪ್ರಮುಖವಾದ ಕೃತಿಗಳನ್ನು ಬರೆದಿದ್ದಾರೆ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವೆಲ್ಲ ಕೃತಿ ಅಥವಾ ಗ್ರಂಥಗಳು ಇಂಪಾರ್ಟೆಂಟ್ ಆಗುತ್ತಾ ಅಂತೇಳಿ ಲಿಸ್ಟ್ ಮಾಡಿದ್ದೀನಿ, ಅದನ್ನು ನೋಡೋಣ ಇವಾಗ. ಓಕೆ, ಸಾಹಿತ್ಯ ಯಾರಪ್ಪ? ಅಲ್ಲಸಾನಿ ಪೆದ್ದನ. ಇವನು ಬರೆದಿರೋದು ಮನುಚರಿತ ಅಂತೇಳಿ, ಮನುಚರಿತ ಅಥವಾ ಮನುಚರಿತಂ. ಇವನಿಗೆ ಆಂಧ್ರ ಕವಿ ಪಿತಾಮಹ ಅಂತ ಕೂಡ ಕರೀತಾರೆ. ಆಂಧ್ರ ಕವಿ ಪಿತಾಮಹ ಅನ್ನೋ ಬಿರೋದು ಕೂಡ ಅದ ಇವನಿಗೆ. ನೆಕ್ಸ್ಟ್ ವಿದ್ಯಾರಣ್ಯರು ಬರೆದಿರೋದು ಶಂಕರ ವಿಜಯ. ಎರಡನೇ ದೇವರಾಯ ಅವರು ಬರೆದು ಮಹಾನಾಟಕ ಸುಧಾನಿ ಅಂತ ಬರೀತಾರೆ ಇವರು. ಇದ್ರ ಜೊತೆಗೆ ಇನ್ನೊಂದು ಬರೀತಾರೆ, ಅದರ ಹೆಸರು ಸರ್ವದರ್ಶನ ಸಂಗ್ರಹ ಅಂತ ಬರೀತಾರೆ ಇವರು. ಸರ್ವದರ್ಶನ ಸಂಗ್ರಹ ಅಂತ ಕೂಡ ಬರೀತಾರೆ. ಯಾರು? ಎರಡನೇ ದೇವರಾಯರು. ವಿದ್ಯಾರಣ್ಯರು ಬರೀತಾರೆ ಇದನ್ನು. ವಿದ್ಯಾರಣ್ಯರು ಸರ್ವದರ್ಶನ ಸಂಗ್ರಹ. ಎರಡನೇ ದೇವರಾಯರದು ಒಂದೇ ಒಂದು ಪುಸ್ತಕ, ಅದೇ ಮಹಾನಾಟಕ ಸುಧಾನಿ ಅಂತೇಳಿ. ತದನಂತರ ಕುಮಾರವ್ಯಾಸರದು ವೆಲ್ ನೋನ್ ಕೃತಿ ಗದುಗಿನ ಭಾರತ. ಲಕ್ಕನ್ನ ದಂಡೀಶ, ಇವನು ಶ್ರೀಕೃಷ್ಣ ದೇವರಾಯನ ಒಬ್ಬ ಸೇನಾಧಿಪತಿ, ಜೊತೆಗೆ ಒಬ್ಬ ಸಾಹಿತಿ ಕೂಡ ಇರ್ತಾನೆ ಅಂತ ಹೇಳಿದ್ನಲ್ಲ, ಇವನು ಬರೆದಿರೋದು ಶಿವತತ್ವ ಚಿಂತಾಮಣಿ. ದೂರ್ಜಟಿಯವರು ಬರೆದಿರೋದು ಕಾಳಹಸ್ತಿ ಶತಕ. ಕಾಳಹಸ್ತಿ ಶತಕ. ನರಹರಿಯವರ ತೊರವೇ ರಾಮಾಯಣ. ಸಾಯಣಾಚಾರ್ಯ ಅವರ ಆಯುರ್ವೇದ ಸುಧಾನಿಧಿ. ಈ ಸಾಯಣಾಚಾರ್ಯ ಎಲ್ಲಿ ಕಂಡು ಬರ್ತಾನಪ್ಪ? ರೈಟ್, ಬುಕ್ಕರಾಯನ ಕಾಲದಲ್ಲಿ ಕಂಡು ಬರ್ತಾನೆ ಇವನು. ಬುಕ್ಕರಾಯ ಅಥವಾ 1ನೇ ಬುಕ್ಕ ಅಂತ ಹೇಳ್ತಾರಲ್ಲ, ಅವನ ಟೈಮಲ್ಲಿ ಇರ್ತಕ್ಕಂಥ ಇವನು ಸಾಯಣಾಚಾರ್ಯ. ಜೊತೆಗೆ ಕನಕದಾಸರು ಬರತಕ್ಕಂಥ ಪುಸ್ತಕಗಳು ವೆರಿ ಫೇಮಸ್. ನಳಚರಿತೆ, ರಾಮದಾನ ಚರಿತೆ, ಮೋಹನ ತರಂಗಿಣಿ, ಹರಿಭಕ್ತ ಸಾರ. ಇವಂತೂ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿದ್ದೇ ಇರುತ್ತೆ. ಇವನು ಪುರಂದರದಾಸರು ಕೂಡ ಕಂಡು ಬರ್ತಾರೆ. ಅವರ ಕೀರ್ತನೆಗಳು ಅದಂತೂ ಗೊತ್ತೇ ಇರುತ್ತೆ. ಪುರಂದರದಾಸರು ಫೇಮಸ್ ಆಗಿರೋದು ಕೀರ್ತನೆಗಳಿಗೋಸ್ಕರ. ರೈಟ್, ಸೊ ಈ ಎಲ್ಲ ಸಾಹಿತ್ಯದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಬೋದು ಈ ವಿಜಯನಗರ ಮನೆತನದ ಬಗ್ಗೆ. ಓಕೆ, ಅಲ್ಲಸಾನಿ ಪೆದ್ದನ್ನವ್ರದ್ದು ಮನುಚರಿತ, ಎರಡನೇ ದೇವರಾಯರ ಮಹಾನಾಟಕ ಸುಧಾನಿಧಿ, ದುರ್ಜತಿ ಅವರ ಕಾಳಹಸ್ತಿ ಶತಕ, ಇವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಕನಕದಾಸರು ಇವನ್ನೆಲ್ಲ ಇವನ್ ಕನ್ನಡ ಪೇಪರಲ್ಲಿ ಕೂಡ ಕೇಳ್ತಾರೆ. ಸೊ ಇವನ್ನ ನಾವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಈ ವಿಜಯನಗರದ ಒಂದು ಸಾಮ್ರಾಜ್ಯದ ಬಗ್ಗೆ ಬಳ್ಳಾರಿಯ ಕಲೆಕ್ಟರ್ ಇರ್ತಾರೆ ಅವಾಗ ಒಬ್ಬರು. ಯಾರಪ್ಪ ಅವನ ಹೆಸರು ಅಂದರೆ ರಾಬರ್ಟ್ ಸಿವೆಲ್ ಅಂತ ಹೇಳಿ. ರಾಬರ್ಟ್ ಸಿವೆಲ್. ಸೊ ಅವರು ಏನಂತ ಕರೀತಾರಪ್ಪ ಅಂದರೆ ಇದನ್ನು ಮರೆತು ಹೋದ ಸಾಮ್ರಾಜ್ಯ ಅಂತ ಕರೀತಾರೆ. ಅದರ ಮೇಲೆ ಗ್ರಂಥ ಕೂಡ ರಚಿಸ್ತಾರೆ. ಏನಂತ ಹೇಳಿ? ಮರೆತು ಹೋದ ಸಾಮ್ರಾಜ್ಯ. ಇದನ್ನು ಹೇಳಿದವರು ರಾಬರ್ಟ್ ಸಿವೆಲ್. ಬಟ್ ಇನ್ನೊಬ್ಬರು ಅದಾರ, ಅವರು ಏನಂತಾರೆ ಅದಕ್ಕಂದರೆ ಮರೆಯಲಾಗದ ಸಾಮ್ರಾಜ್ಯದ ಅಂತ ಕರೀತಾರೆ ಇದಕ್ಕೆ. ಓಕೆ, ಅವ್ರ ಹೆಸರು ಏನಪ್ಪ ಅಂದರೆ ಸೂರ್ಯನಾರಾಯಣ ಅಂತೇಳಿ. ಸೂರ್ಯನಾರಾಯಣ. ಇದು ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಮರೆಯಲಾಗದ ಸಾಮ್ರಾಜ್ಯ. ಸೊ ಇವರು ನಮ್ಮವರು ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಇವರು ಬ್ರಿಟಿಷ್ನವರು. ಸೊ ಇವರು ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಓಕೆ, ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಒಂದು PC ಎಕ್ಸಾಮಲ್ಲಿ ಶೈವರ ಅಜಂತ ಒಂದು ಏನನ್ನು ಕರೀತಾರೆ, ಯಾವುದನ್ನು ಕರೀತಾರೆ ಅಂತೇಳಿ. ಶೈವರ ಅಜಂತ ಯಾವುದಕ್ಕೆ ಕರೀತಾರಪ್ಪ ಅಂದರೆ ಆಂಧ್ರದ ಲೇಪಾಕ್ಷಿಯನ್ನು. ಇದು ನೆನಪಿಟ್ಕೊಳ್ಳಿ, ಆಂಧ್ರದ ಲೇಪಾಕ್ಷಿಯನ್ನು ಶೈವರ ಅಜಂತ ಅಂತೇಳಿ ಕರಿತಾ ಇರ್ತಾರೆ. ಓಕೆ, ಇವರು ಅನೇಕ ದೇವಾಲಯಗಳನ್ನ ಕಟ್ಟಿಸ್ತಾರೆ. ಹಂಪಿಯಲ್ಲಿ ನೀವು ಈಗಲೂ ಕಾಣ್ತೀರ, ಹಾಳು ಹಂಪಿ ಅಂತಾರೆ, ಬಟ್ ಅಲ್ಲಿ ಇನ್ನೂ ಕೂಡ ನಾವು ಕಾಣ್ಬೋದು. ಯಾವೆಲ್ಲ ದೇವಾಲಯಗಳನ್ನು ಕಟ್ಟಿಸ್ತಾರಪ್ಪ ಅಂದರೆ ಇವರು ವಿಜಯ ವಿಠಲ ದೇವಸ್ಥಾನ ಕಟ್ಟಿಸ್ತಾರೆ, ವಿರೂಪಾಕ್ಷ ದೇವಸ್ಥಾನವನ್ನು ಕಟ್ಟಿಸ್ತಾರೆ, ಹಜಾರ ರಾಮಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಓಕೆ, ಸಾಸಿವೆ ಕಾಳು ಗಣಪತಿ ದೇವಸ್ಥಾನವನ್ನು ಕಾಣ್ಬೋದು ನಾವು ಅಲ್ವಾ. ಆಮೇಲೆ ಕುದುರೆ ಲಾಳಗಳನ್ನು, ಅನೇಕ ಒಂದು ದೇವಾಲಯಗಳನ್ನು ನಾವು ಹಂಪಿಯಲ್ಲಿ ಈಗಲೂ ಕೂಡ ಕಾಣ್ಬೋದು. ಈಗೊಂದು ಪ್ರೇಕ್ಷಣೀಯ ಸ್ಥಳ ಆಗಿ ಅದು ಬದಲಾಗಿ ಹೋಗ್ಬಿಟ್ಟದ. ಓಕೆ, ಮತ್ತು ಈ ವಿಜಯನಗರ ಸಾಮ್ರಾಜ್ಯ ಎಷ್ಟು ಒಂದು ಶ್ರೀಮಂತಿಕೆ ಹೊಂದಿತ್ತಂದ್ರೆ ಯಾವ ಥರ ಹೇಳ್ತಿದ್ರು ಅಂದರೆ,
ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಿರಂಗವಾಗಿ ಮುತ್ತು ರತ್ನಗಳ ಮಾರಾಟ ಮಾಡ್ತಿದ್ರಂತ. ಬಹಿರಂಗವಾಗಿ ಮುತ್ತು ರತ್ನಗಳನ್ನು ನಾವು ಸಂತೆಯಲ್ಲಿ ಹೋದಾಗೆ ಕಾಯಿಪಲ್ಯ ಎಲ್ಲ ತರ್ತೀವಲ್ಲ, ಆ ಥರ ಮುತ್ತು ರತ್ನ ವಜ್ರ ವೈಢೂರ್ಯಗಳ ಮಾರಾಟ ಆಗ್ತಿತ್ತು. ಓಕೆ. ಸೊ ಅದ್ರ ಜೊತೆಗೆ ಇವರ ಕಾಲದಲ್ಲಿ ಏನೇನು ಬೆಳೀತಾಯಿದ್ರು ಅಂದರೆ ಈರುಳ್ಳಿ ಬೆಳೀತಾಯಿದ್ರು, ಹತ್ತಿ ಬೆಳೀತಾಯಿದ್ರು, ನೆಲಗಡಲೆ ಬೆಳೀತಾಯಿದ್ರು, ಮೆಣಸಿನಕಾಯಿ ಬೆಳೀತಾಯಿದ್ರು, ರೈಟ್. ಇವೆಲ್ಲವನ್ನು ಬೆಳೀತಾಯಿದ್ರು. ಕಾಳ ಮೆಣಸಿಗೆ ಯವನ ಪ್ರಿಯ ಅಂತ ಕರೀತಾಯಿದ್ರು ಇವರು. ಕಾಳ ಮೆಣಸೆಲ್ಲ ಗೊತ್ತಲ್ಲ, ಆ ಕಾಳು ಮೆಣಸಿಗೆ ಏನಂತ ಕರೀತಾಯಿದ್ರು ಅಂದರೆ ಯವನ ಪ್ರಿಯ ಅಂತ ಕರೀತಾಯಿದ್ರು. ಯವನ ಪ್ರಿಯ. ಓಕೆ. ಜೊತೆಗೆ ಶ್ರೀಗಂಧ, ಸಕ್ಕರೆ ಮುಂತಾದ ಸಾಂಬಾರು ಪದಾರ್ಥ ಕೂಡ ಇವರು ರಫ್ತು ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಇತಿಹಾಸಕಾರರು. ಮತ್ತು ಬ್ರಾಹ್ಮಣರಿಗೆ ದಾನವನ್ನು ನೀಡ್ತಾಯಿದ್ರು. ಬ್ರಾಹ್ಮಣರಿಗೆ ದಾನ ನೀಡೋದಕ್ಕೆ ಇವರಿಗೆ ಬ್ರಹ್ಮದಾಯ ಅಂತ ಕರಿತಾಯಿದ್ರು. ಬ್ರಹ್ಮದಾಯ ಎಲ್ಲಿ ಕಾಣ್ತೀವಿ ನಾವು? ಫಸ್ಟ್ ಈ ಬ್ರಾಹ್ಮಣರಿಗೆ ದಾನ ನೀಡೋದು ಶಾತವಾಹನರ ಕಾಲದಲ್ಲಿ ಕಾಣ್ತೀವಿ. ಶಾತವಾಹನರೇ ಪ್ರಥಮರು ಬ್ರಾಹ್ಮಣರಿಗೆ ದಾನವನ್ನು ನೀಡಿದ್ದು. ಅವರು ನೆಲ ಅಥವಾ ಜಾಗವನ್ನು ದಾನ ನೀಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೇಳಿದ್ದಾರೆ ಆ ಪ್ರಶ್ನೆ ಕೊಡೋಣ ಒಂದು ಸರ್ತಿ ಎಕ್ಸಾಮಲ್ಲಿ. ಓಕೆ. ಸೊ ಇದೆಲ್ಲ ಮಾಹಿತಿ ಬಂದು ನಮ್ಮ ವಿಜಯನಗರ ಸಂತತಿ ಬಗ್ಗೆ. ಹೋಪ್ ನಿಮಗೆ ಈ ಒಂದು ಕಂಪ್ಲೀಟ್ ಡೀಟೇಲ್ ಅನಲೈಸಿಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ರೈಟ್. ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂಬರುವ ವಿಡಿಯೋಗಳಿಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸದ್ಯಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಒಂದು ಚಾನಲನ್ನು ವಾಚಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.